ಈ ಕೋತಿ ಮೊಸರನ್ನ ತಿಂದುಬಿಟ್ಟು ಮೇಕೆ ಮೂತಿಗೆ ಒರೆಸುತ್ತಂತೆ. ಅಂದರೆ ತಾವು ಮಾಡಿದ ತಪ್ಪುಗಳನ್ನ ಇನ್ನೊಬ್ಬರ ಮೇಲೆ ಎತ್ತಾಕೋದು ಅಂತ ಕೆಲವು ಜನ ಇರ್ತಾರೆ. ಅದು ವೆರಿ ಸಿಂಪಲ್ ಅಂಡ್ ವೆರಿ ಈಸಿ ರೀ. ಏನೇನೋ ಮಾಡಬಾರ್ದು ಚಟುವಟಿಕೆಗಳನ್ನೆಲ್ಲ ಮಾಡೋದು, ಪಾಪಗಳನ್ನ ಮಾಡೋದು, ಮೋಸಗಳನ್ನ ಮಾಡೋದು, ಸುಳ್ಳುಗಳನ್ನ ಹೇಳೋದು, ಹುಡುಕ್ತಾ ಇರ್ತಾರೆ. ಅವರು ಇನ್ನೋಸೆಂಟ್ ಪೀಪಲ್ ಯಾರಿದ್ದಾರೆ ಅವ್ರ ತಲೆ ಮೇಲೆ ಎತ್ತಾಕ್ಬಿಡೋದು. ಯಾಕೆ ಅಂದರೆ ಅವ್ರಿಗೆ ಆರ್ಗ್ಯುಮೆಂಟ್ ಮಾಡೋದು ಇಷ್ಟ ಇರೋದಿಲ್ಲ. ಯಾರಿಗೇಳಿ? ಇನ್ನೋಸೆಂಟ್ ಪೀಪಲ್ಗೆ. ಅವ್ರು ಏನು ಮಾಡ್ತಾರೆ, ಅವರು ಕೆಲಸ ಕಾರ್ಯ, ಅವರ ಅಭಿವೃದ್ಧಿ, ಅವರ ಚಿಂತನೆ, ಆ ರೀತಿಯ ವ್ಯಕ್ತಿತ್ವ ಅವ್ರು ಬೆಳೆಸ್ಕೊಂಡಿರ್ತಾರೆ. ಯಾರಾದರೂ ಅವ್ರ ಮೇಲೆ ಆಪಾದನೆ ಹಾಕ್ಕೊಂಡ್ರೆ ಇರಲಿ ಬಿಡು ಪರವಾಗಿಲ್ಲ ಅಂತ ಒಂದು ಕೇರ್ಲೆಸ್ ಮನೋಭಾವನೆ ಇರುತ್ತೆ. ತುಂಬ ಡೀಪಾಗಿ ಹೋಗೋದಿಲ್ಲ ಅವರು. ಅಂಥವರನ್ನ ಕೆಲವು ವ್ಯಕ್ತಿಗಳು ತಮ್ಮ ಸಂಬಂಧದಲ್ಲಾಗಿರ್ಬೋದು, ಸ್ನೇಹದಲ್ಲಿ ಆಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು ಹುಡುಕಿರ್ತಾರೆ. ಲಿಸ್ಟಲ್ಲಿ ಇರಲಿ ಬೇಕಾಗ್ತಾನೆ. ಯಾಕೆಂದರೆ ಇನ್ನೋಸೆಂಟ್ ಫೆಲೋ ಅಲ್ವಾ, ಆರಾಮಾಗೆ ಎಸ್ಕೇಪ್ ಆಗ್ಬೋದು ಇವನ ಮೇಲೆಲ್ಲ ತಪ್ಪುಗಳನ್ನು ಹಾಕಿ ಅಂತ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಈ ಕೆಟ್ಟ ವ್ಯಕ್ತಿಗಳಿರ್ತಾರಲ್ಲ ಏನೇನೋ ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ಈ ಇನ್ನೋಸೆಂಟ್ ಫೆಲೋ ಇವನಿಂದನೇ ಹಿಂಗಾಗಿದ್ದು. ಇವನೇ ನಮಗೆ ಮೋಸ ಮಾಡಿಬಿಟ್ಟ, ಇವರೇ ಮೋಸ ಮಾಡಿರ್ತಾರೆ ಅವ್ರಿಗೆ. ಅವರು ಇರ್ಲಿ ಬಿಡು ಭಗವಂತ ನೋಡ್ಕೋತಾನೆ ಅಂತ ಸುಮ್ಮನಾಗಿರ್ತಾರೆ. ಬಟ್ ಕೆತ್ಕಿ ಹೇಳೋದು, ಇಲ್ಲ ಇವನು ನಮಗೆ ಮೋಸ ಮಾಡಿಬಿಟ್ಟ, ನಾವು ಅದಕ್ಕೆ ಹಿಂಗಾಗೋದು. ಇಲ್ಲ ಅಕಸ್ಮಾತ್ ಅವನೇನಾದ್ರೂ ಅಭಿವೃದ್ಧಿ ಆದ್ರೆ ನಮಗೆಲ್ಲ ಮೋಸ ಮಾಡ್ತಲೆ ಹೊಡೆದ್ಬಿಟ್ಟ, ಅದಕ್ಕೆ ಅವನ ಅಭಿವೃದ್ಧಿ ಆಗ್ಬಿಟ್ಟ. ಇನ್ನೇನಲ್ಲಿ ಅವನ ದುಡಿಮೆ, ಅವನ ಶ್ರಮ, ಅವನ ಗೋಲು, ಅವನ ಪ್ರಯತ್ನ, ಅವನ ನಂಬಿಕೆ ಯಾವುದಕ್ಕೂ 10 ರೂಪಾಯಿ ಮರ್ಯಾದೆ ಇರೋದಿಲ್ಲ. ಈ ಥರದ ವ್ಯಕ್ತಿತ್ವದ ಜನ ನಿಮ್ಮ ಸಂಬಂಧಗಳಲ್ಲಿ ಇರಬಹುದು, ಸ್ನೇಹಿತರಾಗಿರಬಹುದು. ಆಲ್ಮೋಸ್ಟ್ ಸಂಬಂಧಿಕರಲ್ಲಿ ಈ ಥರ ಗುಳ್ಳೆ ನರಿಯ ಜನ ಇದ್ದೇ ಇರ್ತಾರೆ ಆಲ್ಮೋಸ್ಟ್. ಹೌದಲ್ವಾ? ಹೌದು ಮೇಡಮ್. ಇಂಥ ಜನ ಈ ರೀತಿ ನಮ್ಮ ಮೇಲೆ ಸುಮ್ಮನೆ ಆಪಾದನೆ ಉರಿಸಿದಾಗ ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ನೋವಾಗುತ್ತೆ ಗೊತ್ತಾ? ಖಂಡಿತ ಆಗ್ಬೇಕಲ್ವೇನ್ರಿ? ನಾವು ಮನುಷ್ಯರು. ಒಂದನ್ನು ತಿಳ್ಕೊಳ್ಳಿ, ಇವ್ರು ಅನ್ಕೊಂಬಿಟ್ಟಿರ್ತಾರೆ ಇವ್ರು ತುಂಬ ಇನ್ನೋಸೆಂಟು, ನಾವು ಮನಸ್ಸು ಇಚ್ಛೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಇವ್ರ ಮೇಲೆ ಆಪಾದನೆ ಉರಿಸ್ಬೋದು, ಇವ್ರು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ. ನೆವರ್. ಇನ್ನೋಸೆಂಟ್ ಮನುಷ್ಯ ನೆಗ್ಲೆಕ್ಟ್ ಮಾಡೋದಿಲ್ಲ, ಆತ ದಡ್ಡ ಅಲ್ಲ. ಅವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು, ಮಾಡ್ತಾರ ಆಪಾದನೆ ಎಲ್ಲ ಸುಳ್ಳು ಅಂತ ಗೊತ್ತಿದ್ರು ಕೂಡ ಆತ ಸುಮ್ಮನಿದ್ದಾನೆ ಅಂದರೆ ಅವನ ವ್ಯಕ್ತಿತ್ವದ ಶ್ರೇಷ್ಠತೆಯನ್ನ ಅದು ನಮಗೆ ತೋರಿಸ್ಕೊಡುತ್ತೆ. ಬಟ್ ಆ ಮನುಷ್ಯ ಲೆಕ್ಕ ಹಾಕ್ತಾ ಇರ್ತಾರೆ. ಯಾರು? ಇನ್ನೋಸೆಂಟ್ ಪೀಪಲ್. ಇರಲಿ, ಏನೇನು ಹೇಳುತ್ತಾನೋ ಹೇಳಲಿ, ಅದಕ್ಕೆ ಸಾಕ್ಷಿ ಬೇಕಲ್ವಾ? ಕಾಗೆನ ಕಪ್ಪಲ್ಲ ಬಿಳಿ ಅಂದರೆ ಒಪ್ಕೋಬೇಕಲ್ವಾ? ಕೆಲವು ಲಾಜಿಕ್ ಇರೋ ಪೀಪಲ್ಲು ಇವ್ರು ಹೇಳೋ ಅಂಥ ಆಪಾದನೆನ ಒಪ್ಕೊಳ್ಳಲ್ಲ. ಬಟ್ ಇಲ್ಲಿ ಕೆಲವರು ಇರ್ತಾರೆ, ಕುರಿಗಳು ರೀ, ಏನು ಹೇಳಿದ್ರು ಓಕೆ ಕರೆಕ್ಟ್ ನೀನು ಹೇಳಿದ್ದು ಅಂತ ಒಪ್ಕೊಳ್ಳೋರು ಇರ್ತಾರೆ. ಅದಕ್ಕಾಗಿ ಅವರು ಸಾಕ್ಷಿ ಸಮೇತ ವ್ಯಕ್ತಿಯನ್ನು ಹಿಡ್ದಾಕ್ಬೇಕು ಅಂತ ವಂಚ ಹಾಕಿ ಕಾಯ್ತಾ ಇರ್ತಾರೆ. ಯಾವತ್ತೇ ಆಗಲಿ ನಮಗೆ ನೋವಾದಾಗ ಸೇಡು ತೀರಿಸ್ಕೋಬೇಕು ಅಂತ ಹಣ ಹಣಿಸೋದು ಸಹಜ ಅಲ್ವಾ? ಯಾರು ಏನೇ ಹೇಳಲಿ, ಯಾರು ಏನೇ ಆಪಾದನೆಯನ್ನು ಹೊರಿಸ್ಲಿ, ನಾವು ಕಾಯ ವಾಚ ಮನಸ ಭಗವಂತನಲ್ಲಿ ಶರಣಾಗಿ ನಮ್ಮ ಕಾರ್ಯಗಳನ್ನು ನಾನು ನ್ಯಾಯವಾಗಿ ಮಾಡ್ಕೊಂಡು ಹೋಗಿದ್ದೀವಿ, ನಿಯತ್ತಾಗಿ ಬದುಕ್ತಾ ಇದ್ದೀವಿ ಅಂದರೆ ಅಂಥ ವ್ಯಕ್ತಿಯನ್ನ ಅಲುಗಾಡಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ರೀ. ಇವೆಲ್ಲ ಆಫ್ಟರ್ ಆಲ್ ಆಪಾದನೆಗಳು, ಆಫ್ಟರ್ ಆಲ್ ಆರೋಪಗಳು. ಆತನ ಎದುರುಗಡೆ ನಿಂತ್ಕೊಂಡು ನೀನಿಂತವನು ಅಂತ ಹೇಳೋ ಯೋಗ್ಯತೆ ಇಲ್ಲದೆ ಇರುವಂತಹ ಗುಳ್ಳೆ ನರಿಗಳು ಮಾಡುವಂತಹ ಷಡ್ಯಂತ್ರಗಳು. ಅವ್ರು ಏನೇ ಮಾಡ್ತಾ ಹೋಗ್ಲಿ, ಅರ್ಥ ಮಾಡ್ಕೊಳ್ಳಿ. ಒಂದು ಜನಗಳ ಮಧ್ಯೆ, 100 ಜನಗಳ ಮಧ್ಯೆ 50 ಜನಕ್ಕೆ, 60 ಜನಕ್ಕೆ, 20 ಜನಕ್ಕೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ, ಆಪಾದನೆಗಳನ್ನ ಅವರು ಹೊರಿಸಿದ್ದೇ ಆದ್ರೂ ಕೂಡ ಆ 60-70 ಜನ ನಿಮ್ಮನ್ನ ಜಡ್ಜ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಹೌದಾ, ಅಯ್ಯೋ ಅವ್ರು ಇಂಥವ್ರ ಹಾಗೆ ಅಂತ ಅವ್ರ ದೃಷ್ಟಿಕೋನದಲ್ಲಿ ನಿಮ್ಮನ್ನ ನೋಡಿದ್ದೇ ಆದ್ರೂ ಕೂಡ ಎಲ್ಲವನ್ನ ಲೆಕ್ಕ ಬರೆಯೋದು ಭಗವಂತ. ಆ ಭಗವಂತನಲ್ಲಿ ಎಲ್ಲವೂ ಅಕ್ಯುರೇಟ್ ಲೆಕ್ಕ ಇರುತ್ತೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. 1000 ಜನ 1000 ಇರ್ಲಿರಿ, ನೀವು ನಡೆಯೋ ದಾರಿ ಕರೆಕ್ಟ್ ಆಗಿದ್ದೇ ಆದ್ರೆ, ನೀವು ನಿಯತ್ತಾಗಿ ಬದುಕಿದ್ದೇ ಆದ್ರೆ
ಆ ಕ್ಷಣಕ್ಕೆ ನಿಮಗೆ ನೋವಾಗ್ಬೋದು. ನಿಮ್ಮ ದಾರಿ ಯಾರಿಗೆ ಕಷ್ಟಕರ ಅನ್ಸುತ್ತೆ ಆತ ನಿಯತ್ತಾಗಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾಕೆಂದ್ರೆ ಆರಾಮಾಗಿ ದಾರಿ ಸಾಗಿಸೋನು ಕಳ್ಳನ ಮಗ. ನಿಯತ್ತಾಗಿ ದಾರಿ ಸಾಗಿಸೋನ್ಗೆ 108 ವಿಘ್ನಗಳು, ಅಡೆತಡೆಗಳು ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ, ಅಲ್ಟಿಮೇಟ್ ಫೈನಲ್ ಜಯ ಅನ್ನೋದು ಈ ಇನ್ನೋಸೆಂಟ್ ಮನುಷ್ಯನಿಗೆ ಸಿಗೋದು. ಆಪಾದನೆಗಳು ಕೇವಲ ಆಪಾದನೆಗಳಾಗಿ ಅವರ ಮನಸ್ಸಿನಲ್ಲೇ ಉಳ್ಕೊಂಡು ಅವರ ನಾಲಿಗೆಯನ್ನ ಹೊಲಸು ಮಾಡುತ್ತವೆ ಹೊರತು ನಿಮ್ಮ ವ್ಯಕ್ತಿತ್ವವನ್ನ ಹೊಲಸು ಮಾಡೋದಕ್ಕೆ ಯಾರ ಒಬ್ಬನಿಂದನೂ ಸಾಧ್ಯವಿಲ್ಲ. ಹಂಗ ಒಂದು ವೇಳೆ ನಿಮ್ಮನ್ನ ಬೀಳಿಸ್ಬೇಕು, ನೆಲ ಕಚ್ಚಿಸ್ಬೇಕು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ಬೇಕು ಅಂದ್ರೆ ಕ್ಷಣ ಮಾತ್ರ ಸಾಧ್ಯ. ಆದ್ರೆ ಲಾಂಗ್ ಟೈಮ್ ನಮ್ಮನ್ನ ನೆಲ ಕಚ್ಚಿಸೋನು ಭಗವಂತ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಆ ಶಿಕ್ಷೆ ನಮಗಾಗ್ಲಿ. ಯಾಕೆ ಅಂದ್ರೆ ಉಪ್ಪು ತಿಂದವನು ನೀರು ಕುಡಿಬೇಕು. ಶಿಕ್ಷೆ ಇಲ್ಲದೆ ಹೋದ್ರೆ ಯಾರು ಕೂಡ ನಾವು ತಿದ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ನಮ್ಮದು ನಿಯತ್ತಿನ ಬದುಕಾಗಿದ್ರೆ, ನ್ಯಾಯಯುತವಾಗಿ ನಾವು ಬದುಕಿದ್ರೆ, ಯಾರಾದ್ರೂ ನಮ್ಮ ಬಗ್ಗೆ ಆಪಾದನೆ ಹೊರಿಸಿದ್ರೆ ಧೂಳಿನ ಸಮ ಅನ್ಕೊಂಬಿಡಿ. ನಮ್ಮ ಜೊತೆ ಬದುಕೋ ಯೋಗ್ಯತೆ ಅವ್ರಿಗಿಲ್ಲ. ನಮ್ಮನ್ನ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅವರಿಗಿಲ್ಲ ಅಂತ ತಿಳ್ಕೊಳ್ಳಿ. ನೀವ್ ಯಾಕ್ರಿ ಕೊರಗ್ತೀರಾ? ನಮ್ಮನ್ನ ಬಿಟ್ಟೋದವರೆಲ್ಲ ನಮ್ಮ ಚಪ್ಪಲಿಗೆ ಸಮಾನ ತಿಳ್ಕೊಳ್ಳಿ. ನಮ್ಮಲ್ಲಿ ಉಳ್ಕೊಂಡವ್ರು ಮಾತ್ರ ನಮ್ಮ ಪ್ರೀತಿ ಪಾತ್ರರು. ಆರ್ಟಿಫಿಷಿಯಲ್ ನಗು, ಆರ್ಟಿಫಿಷಿಯಲ್ ಒಂದು ಸಂತೋಷವನ್ನ ಇಟ್ಕೊಂಡು ಎಲ್ಲರ ಮುಂದೆ ನಾವು ಒಬ್ಬರಾಗಿ ಕುರಿಗಳ ತರ ಬದುಕೋದಕ್ಕಿಂತ ನಿಯತ್ತಾಗಿ ಒಬ್ಬರೇ ಒಂಟಿಯಾಗಿ ಬದುಕೋದಿದೆಯಲ್ಲ ಜೀವನದ ಅತ್ಯಂತ ಉನ್ನತ ಸಮಯ ಹಾಗೂ ನಮ್ಮ ವಿಜಯೋತ್ಸವನನ್ನ ಯಾವತ್ತೂ ಮರಿಬೇಡಿ. ಹೌದಲ್ವಾ?